ನೋಡ್ರಿ 36 ಉದ್ದ ಇದೆ. 36 ಉದ್ದ ಇದೆ, 20 ಅಗಲ ಇದೆ, 125 ಎಳಗ ಇದ್ರೊಳಗಡೆ ಇದೆ. ಸಿಮೆಂಟ್ ಫೋಲ್ ಯೂಸ್ ಮಾಡಿದೀನಿ. ಅದು ಯಾವುದೇ ರೀತಿಯಲ್ಲಿ ಗಂಜಲ ಪಿಚ್ಕೆಯಿಂದ ತೊಂದರೆ ಆಗಬಾರದು ಅಂತ ಹೇಳಿ. ಕಬ್ಬಿಣಕ್ಕಿಂತ ಜಾಸ್ತಿ ಬೋರ್ ಪೈಪ್ ಬೋರ್ ಪೈಪ್ ಸ್ಟೀಲ್ ಮಿಕ್ಸ್ ಇದೆಯಲ್ಲ ಸ್ವಾಮಿ, ಸ್ಟೀಲ್ ಮಿಕ್ಸ್ ಇರ್ತದೆ, ಅವಕ್ಕೆಲ್ಲ ಪೇಂಟಿಂಗ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ನೋಡಿ ಈಗ ಎಲ್ಲ ಕರೆಕ್ಟ್ ಆಗಿದೆ. ನಾವು ವಯಸ್ಸಾಗಿರೋರು ಹುಲ್ಲು ಪಲ್ಲು ಇನ್ನೊಂದ್ ಮತ್ತೊಂದ್ ಎಲ್ಲಾ ರೀತಿ ಹಾಕ್ಬೋದು, ಮೇವ್ ಹಾಕ್ಬೋದು, ಯಾವ್ ತಿಂತಾವೆ ಅಂತ ನೋಡ್ಬೋದು, ಹತ್ರದಿಂದ ನೋಡ್ಬೋದು, ಎಲ್ಲಾನು ಅನುಕೂಲ ಇರುತ್ತೆ. ಇದು 4 ಅಡಿದು, 4 ಅಡಿ ಸಿಗ್ತದೆ. 4 ರಿಂದ 5 ದಿನಕ್ಕೆ ನೀರು ಹಿಡಿತದೆ. ಒಂದ್ ಸರಿ ತುಂಬಿದ್ರು ಸಂಜೆವರೆಗೂ ನೀರು ಕುಡಿತದೆ ಮರಿಗಳಿಗೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿ ಅದು ನಾವು 8 ಇಂಚ್ ಕಟ್ ಮಾಡಿ ತಲೆ ಇಟ್ಟು ಕುಡಿಯೋಷ್ಟು ನೀರಿಗೆ ಅನುಕೂಲ ಮಾಡಿದಾಗ ಇದ್ರದ್ದು ಅನುಕೂಲ ಜಾಸ್ತಿ ಆಗುತ್ತೆ. ಬಿಸಿಗೆ ಬೀಳಲ್ಲ, ತೊಂದರೆ ಆಗಲ್ಲ. ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಎರಡು ಇಟ್ಟಿದ್ದೀನಿ. 4 ಅಡಿಗೆ ಇಟ್ಟು ಮಾಡೋರವ್ರೆ. ಈಗ 4 ಅಡಿಗೆ ಸಾಕು ಮರಿ ಅಂತ. ಎಳಗಾ ಮರಿಗಳು 4 ಅಡಿ ಇಟ್ರೆ ಮೇಯಕ್ಕೆ ಹಿಂದೆಗಡೆ ಇನ್ನೊಂದ್ ಮರಿ ಹೋಗಿ ಮರಿ ನೀರ್ ಕುಡಿಯಕ್ ಆಗಲ್ಲ. ಒಂದು ತಿಂತಾ ಇರ್ತದೆ, ಇನ್ನೊಂದು ಅಡ್ಡ ನಿಂತಿರ್ತದೆ. ಅಂಕಲ್ ನಮಸ್ತೆ. ನಮಸ್ತೆನಪ್ಪ. ನೀವ್ ಇನ್ನೊಂದ್ಸಲ ನಿಮ್ ಪರಿಚಯ ಮಾಡ್ಕೊಟ್ಬಿಡಿ. ಸರ್ ನಂದು ದೊಡ್ಡ ಬೆಳವಾಂಗ್ಲ ಪ್ರಕಾಶ್ ಅಂತ. ಇಲ್ಲಿಂದ ಬೆಳವಾಂಗ್ಲದಿಂದ 1-2 ಕಿಲೋಮೀಟರ್ ಒಳಗಡೆ ಊರು ಒಳಗಡೆ ಇದೆ. ಇಲ್ಲಿ ನನ್ನ ತೋಟ ಇದೆ. ಇಲ್ಲಿ ನಾನು ಕುರಿ ಮೇಕೆ ದನಗಳ ಶೆಡ್ ಇದೆ. ಅಂಕಲ್ ಈ ವಿಷಯ ಈ ಒಂದು ವಿಡಿಯೋ ವಿಷಯ ಏನಂತಂದ್ರೆ, ನಾನು ನನ್ನ ವಿಡಿಯೋದಲ್ಲಿ ಕಳೆದ ಬಾರಿ ವಿಡಿಯೋ ಮಾಡಿದ್ದೆ ನನ್ ಶೆಡ್ ಯಾವ ರೀತಿ ಇದೆ ಅಂತ. ಅಲ್ಲಿ ನಾನು ಹೇಳಿದ್ದೆ ನನ್ಗೆ ಪರಿಚಯದವರು ಇನ್ನೊಬ್ರು ಇದಾರೆ, ನಾನ್ ಏನ್ ಶೆಡ್ ನಾನು ನೆಲದಲ್ಲಿ ಸಾಕೊಂಡಿದೀನಿ, ಬಟ್ ಆದ್ರೆ ಅವರು ಅದ್ರಲ್ಲೇ ಇನ್ನು ಹೈಟೆಕ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ. ಸೊ ಅದಕ್ಕೆ ಹೊಸದಾಗಿ ಯಾರೆಲ್ಲ ಮಾಡ್ತಾರೆ ತುಂಬಾ ಖರ್ಚು ಮಾಡ್ತಾರೆ ಶೆಡ್ಗೆ. ಮತ್ತೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಪ್ರತಿದಿನ ಅದೇ ಬಂಡವಾಳ. ಒಬ್ಬೊಬ್ರು ಹಣ ಇರೋಂಗೆ ಒಬ್ಬೊಬ್ರದ್ದು ಒಂದೊಂದರ ಅವರ ಮೈಂಡ್. ಒಬ್ಬೊಬ್ರಿಗೆ ಒಂದೊಂದರ. ಬಟ್ ಅದ್ರ ಏನಂದ್ರೆ ಏನಪ್ಪಾ ಮಾಡೋದು, ಕಡಿಮೆ ದುಡ್ಡಲ್ಲಿ ಮಾಡ್ಕೊಬೇಕು, ಹೆಂಗೆ ಅಂತ ಯೋಚನೆ ಮಾಡೋರು ಇದ್ದೇ ಇರ್ತಾರೆ. ಈಗ ಎಲ್ಲಾ ರೀತಿಯಲ್ಲೂ ಜನ ಎಲ್ಲಾ ರೀತಿಯಲ್ಲೂ ಬುದ್ಧಿವಂತರಾಗಿದ್ದಾರೆ. ಅದನ್ನ ಶೆಡ್ಗೆ ಜಾಸ್ತಿ ಓವರ್ ಬಂಡವಾಳ ಹಾಕೋದ್ರಿಂದ ಅವ್ರಿಗೇನ್ ಪಾಪ ಅದು ಪ್ರತಿಫಲ ಬರಲ್ಲ. ಈಗ ನಾನು ಶೆಡ್ ಮಾಡಿದ್ದೀನಿ ಇಲ್ಲಿ ನೋಡ್ರಿ, 36 ಉದ್ದ ಇದೆ, 36 ಉದ್ದ ಇದೆ, 20 ಅಗಲ ಇದೆ, 125 ಎಳಗ ಇದ್ರೊಳಗಡೆ ಇದೆ. ಈ ಶೆಡ್ ಒಳಗಡೆ ನೋಡಿ, ಇಷ್ಟೇ ಶೆಡ್ ಅಲ್ಲಿ 125. ಈಗ ನೀವೆಲ್ಲ ಫೋಟೋ ಇಟ್ಕೊಳ್ಳಿ. 125 ಈಗೆಲ್ಲ ಶೆಡ್ ಇದೆ. ನಾನು ನೆಲದಿಂದ 3 ಅಡಿ ಇಟ್ಟಿದ್ದೀನಿ. ಇದಕ್ಕೆ ಯೂಸ್ ಮಾಡಿರೋದು ಬೋರ್ ಪೈಪ್, ಹಳೆ ಬೋರ್ ಪೈಪ್. ಸಿಮೆಂಟ್ ಪೋಲ್ ಯೂಸ್ ಮಾಡಿದ್ರೆ, ಸಿಮೆಂಟ್ ಪೋಲ್ ಯೂಸ್ ಮಾಡಿದ್ದೀನಿ. ಅದು ಯಾವುದೇ ರೀತಿಯಲ್ಲಿ ಗಂಜಲ ಪಿಚ್ಕೆಯಿಂದ ತೊಂದರೆ ಆಗಬಾರದು ಅಂತ ಹೇಳಿ. ಅಂದ್ರೆ ನೆಲದಿಂದ ಅಟ್ಟನ್ಗೆ ಸ್ಟಾರ್ಟ್ ಮಾಡಕ್ಕೆ 3 ಅಡಿ ಇಟ್ಟಿದ್ದೀನಿ ನಾನು. ಆ 3 ಅಡಿ ಇಟ್ಟು ನಾನು ಅಟ್ಟನ್ಗೆ ಸ್ಟಾರ್ಟ್ ಮಾಡಿ ಅದರಲ್ಲಿ ಬೋರ್ ಪೈಪ್ ಗಳು ಹಾಕಿ ನಾನು ಅದರಿಂದ ಶೆಡ್ ನ ಎಲ್ಲ ನಿರ್ಮಾಣ ಮಾಡ್ಕೊಂಡಿದ್ದೀನಿ. ಸ್ವಾಮಿ, ನನ್ನ ಶೆಡ್ಡಿನ ಉದ್ದ ಅಳತೆ ಎಲ್ಲಾ ರೀತಿನೂ ಬಂದು 36 ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದೆ. ಪೂರ್ವ ಪಶ್ಚಿಮ ಬಂದು 20 ಅಡಿ ಇದೆ. ಮೇಲ್ಗಡೆ ಬಂದು ಸೀಟು ಏನ್ ಸೀಟು ಅಂತಂದ್ರೆ ಪ್ಲಾಸ್ಟಿಕ್ದು, ಹೀಟ್ ಜಾಸ್ತಿ ಆಗ್ದಂಗೆ ಇರ್ಲಿ ಅಂತ ಹೇಳಿ ಅದ್ ಮಾಡಿದೀನಿ. ಸುತ್ತು ಮೆಸ್ ವರ್ಕ್ ಮಾಡಿಸಿದೀನಿ. ಮೆಸ್ ವರ್ಕ್ ಮಾಡ್ಕೊಂಡು ಗಾಳಿ ಎಲ್ಲ ಚೆನ್ನಾಗಿ ಮಾಡಿದೀನಿ. ನಾನು ಸ್ಲ್ಯಾಬ್ ಅಲ್ಲಿ ಮಾಡಿದೀನಿ ಸ್ವಾಮಿ. ಸ್ಲ್ಯಾಬ್ ಅಲ್ಲಿ ಕಡಿಮೆ ಖರ್ಚಲ್ಲಿ ಸ್ಲ್ಯಾಬ್ ಅಲ್ಲಿ ಮಾಡಿದೀನಿ. ಸ್ಲ್ಯಾಬ್ ಅಲ್ಲಿ ಮಾಡಿರೋದ್ರಿಂದ ನನಗೆ ಖರ್ಚಿನ ಒತ್ತಡ ಜಾಸ್ತಿ ಬೀಳಲಿಲ್ಲ. ಅಂದ್ರೆ ನೀವು ಒಂದ್ ಕಡೆ ಮಾತ್ರ ಪೂರ್ತಿ ಹೈಟ್ ಆಗಿ ಸ್ಲ್ಯಾಬ್? ಹೌದೌದು, 10 ಅಡಿ ಒಂದ್ ಕಡೆ ಸ್ಲ್ಯಾಬ್ ಹಾಕಿದೀನಿ. ಆ ಸ್ಲ್ಯಾಬಿನ ಮೇಲೆ 1 ಅಡಿ ಹೈಟ್ ಹ್ಯಾಂಗಲ್ ಕುಂಡ್ರಿಸಿದೀನಿ. ಹಂಗಲ್ ಕುಂಡ್ರಿಸಿ 11 ಅಡಿ ತಗೊಂಡಿದ್ದೀನಿ. 11 ಅಡಿಯಿಂದ ವಾಟ ಬಂದು ಅದೇ ಸಿಮೆಂಟ್ ಪೋಲ್ ನಾಗೇನೆ ವಾಟನ ಅದ್ರಲ್ಲೇ ರೆಡಿ ಮಾಡಿದ್ದೀನಿ, ಮಾಡಿಸ್ಕೊಂಡಿದ್ದೀನಿ. ಇನ್ನ 3 ಕಡೆ ಬಂದ್ರೆ ಸ್ವಲ್ಪ ಮೆಶ್ಗೋಸ್ಕರ ಜಾಗ ಬಿಟ್ಕೊಂಡಿದ್ದೀನಿ. ಅದು ಮೆಸ್ಸು ಗಾಳಿ ಬೆಳಕು ಅದಕ್ಕೆ ಮರಿಗಳಿಗೆ ಆರಾಮಾಗಿರ್ಲಿ ಅಂತ ಹೇಳಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. 2 ಕಡೆ ಗೋಂತಿಗೆಗಳು ಮಾಡಿದ್ದೀನಿ. ಹಾಗಾದ್ರೆ ಅಂಕಲ್ ಬರೀ ನಿಮ್ಗೆ ಏನ್ ಈ ಒಂದು ಕಾಂಪೌಂಡ್ ವಾಲ್ ಏನಿದೆ, ಈ ಕಾಂಪೌಂಡ್ ವಾಲ್ಗೆ ಎಷ್ಟು ದುಡ್ಡು ಬಿತ್ತು ಸರ್? 60,000 ರೂಪಾಯಿ ಬಿದ್ದಿದೆ. 60,000 ರೂಪಾಯಿ. 36 ಅಡಿ ಉದ್ದ, 20 ಅಡಿ ಅಗಲ, ಒಂದ್ ಕಡೆ ಭಾಗ ಬಂದು 6 ಅಡಿ, ಒಂದ್ ಕಡೆ ಭಾಗ ಬಂದು 6 ಅಡಿ, ಒಂದ್ ಕಡೆ ಭಾಗ ಬಂದು 4 ಅಡಿ, ಒಂದ್ ಕಡೆ ಭಾಗ ಬಂದು 10 ಅಡಿ. ಈ ರೀತಿ ಇಟ್ಕೊಂಡಿದ್ದೀನಿ. ನಾನು ಗೋಂತಿಗೆ ಬಂದು ಒಂದ್ ಕಡೆ ಭಾಗ ಬಂದು 8 ಅಡಿ ಅಗಲ ಮಾಡಿದ್ದೀನಿ. ಎರಡು ಕಡೆ ಗೋಂತಿಗೆ ಬರೋಂಗೆ ಒಂದ್ ಕಡೆ 6 ಅಡಿ ಮಾಡಿದ್ದೀನಿ. ಅಂದ್ರೆ ಈ ಕಡೆ ಹಿಂಗೆ 6 ಅಡಿ ಇದೆ. ಹೌದು.
ಹಿಂಗ್ ಬಂದು ಅಂಕಲ್ 36 ಅಡಿ ಇದೆ. ಇಲ್ಲಿ ಒಂದೇ ಮರಿಗಳು ಒಂದ್ ಲೈನ್ ಅಲ್ಲಿ ಮಾತ್ರ ಇಲ್ಲಿ ಮೇವು ತಿಂತವೆ. ಅಷ್ಟೇ ಒಂದೇ ಕಡೆ. ಆದ್ರೆ ಇಲ್ಲಿ ಈ ಕಡೆ ಮೇವು ತಿಂತವೆ, ಆ ಕಡೆ ಮೇವು ತಿಂತವೆ. ಅಂದ್ರೆ ಇದು ಎಷ್ಟಾಗ್ಲ ಇದೆ ಅಂಕಲ್? 8 ಅಡಿ ಇದೆ. 8 ಅಡಿ ಇದೆ. ಓಕೆ ಅಂಕಲ್. ಇಲ್ಲಿ ಮರಿಗಳು ಈ ಕಡೆ ಸೈಡ್ ಬಂದು ಎರಡ್ ಕಡೆ ನಿಂತ್ಕೊಂಡು ಮೇಯ್ತವೆ. ಹೌದು, ಎರಡು ಕಡೆ ಬರಂಗ್ ತಿನ್ನಂಗ್ ಮಾಡಿದೀನಿ. ಆ ಕಡೆ ಓಡಾಡಕ್ ಆ ಕಡೆ ಆಚೆನೂ ಮಾಡಿದೀನಿ. ಹಂಗಾಗಿ ನನ್ನ ಮನೆ ಪಕ್ಕ ಇರೋದ್ರಿಂದ ನನಗೆ ಅನುಕೂಲ ಆಗೋ ರೀತಿಯಿಂದ ನಾನೆಲ್ಲಾನು ಮಾಡಿದೀನಿ. ಈ ಯಾವ ರೀತಿ ಬೇಕಾದ್ರೂ ಮಾಡ್ಕೊಬಹುದು. ಹೈಟೆಕ್ ಜಾಸ್ತಿ ಓವರ್ ಹೈಟೆಕ್ ಬಂದ್ರೆ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಹೊಡಿತವೆ. ಈಗ ನಾನು ಎಳಗ ಮೇಯಿಸಿದೀನಿ ನೋಡಿ, 8 ತಿಂಗಳಾಗಿದೆ. ಈಗ ಇದ್ರಾಗ 125 ಇದೆ. ಪಕ್ಕ ಸೆಡ್ ಅಲ್ಲಿ ಅದ್ರಾಗೆ ಒಂದು 45-50 ಇದೆ. ಹಳೆ ಶೆಡ್ ಅಲ್ಲಿ ಬರೀ ಮೇಕೆಗಳು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀರಾ? ಮೇಕೆ 70 ಇದೆ. ಮೇಕೆ ಓತುಗಳು 70 ಇದೆ. ಬಂಡೂರು 15 ಇದೆ. ಎಳಗ ಇದ್ರಾಗ ಜಾಸ್ತಿ ಆಗಿರೋ 150 ಇನ್ನು ಉಳಿಕೆ ಹೋದ್ರಾಗ ಒಂದು 30 ಎಳಗ ಅದ್ರಾಗ ಬಿಟ್ಟಿದೀನಿ. 25-30 ಅದ್ರಾಗ. ಈಗ 100 ಇಷ್ಟು 120 ಮರಿ ಸಾಕ್ಬೇಕು ಅಂತಂದ್ರೆ ಒಂದ್ ಹೈಟೆಕ್ ಶೆಡ್ ಮಾಡ್ಕೊಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅಲ್ಲ, 10 ಲಕ್ಷ ಹೈಟೆಕ್ ಇದೆ. ಸ್ವಲ್ಪ ಹೈಟೆಕ್ ಮಾಡ್ಬೇಕು ಅಂದ್ರೆ 10 ಲಕ್ಷ ಖರ್ಚಾಗುತ್ತೆ. ಆದ್ರೆ ನೀವ್ ಎಷ್ಟು ಖರ್ಚು ಮಾಡಿದ್ರಿ? ಸರ್, ನಾನು 3 ಲಕ್ಷ ಖರ್ಚು ಮಾಡಿದ್ದೀನಿ. 3 ಲಕ್ಷ. ಮೇನ್ ನಿಮ್ಗೆ ಇಲ್ಲಿ ದುಡ್ಡು ಜಾಸ್ತಿ ಅಂತ ಅನ್ಸಿದ್ ಯಾವ್ದಕ್ಕೆ? ನನಗೆ ಜಾಸ್ತಿ ಅಂದಿದ್ದು ಮ್ಯಾಟಿಂದ ಒಂದ್ ಬಿಟ್ರೆ ಬೋರ್ ಪೈಪ್ ಬಂದು 1200 ರೂಪಾಯಿ, 1250, 1150. ನೀವು ಕಬ್ಬಿಣಕ್ಕಿಂತ ಜಾಸ್ತಿ ಬೋರ್ ಪೈಪ್ ಬೋರ್ ಪೈಪ್ ಸ್ಟೀಲ್ ಮಿಕ್ಸ್ ಇದೆಯಲ್ಲ ಸ್ವಾಮಿ, ಸ್ಟೀಲ್ ಮಿಕ್ಸ್ ಇರ್ತದೆ. ಅವಕ್ಕೆಲ್ಲ ಪೇಂಟಿಂಗ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ನಾನು ಕಬ್ಬಿಣದ ಬೋರ್ ಪೈಪ್ ಗಳನ್ನ ಯೂಸ್ ಮಾಡಿದೀನಿ. ಮರಿ ವೆಯ್ಟ್ ಬಂದ್ರೇನು ವೆಯ್ಟ್ ಗೇಮ್ ಬಂದ್ರು ತಡೀತದೆ. ಬೋರ್ ಪೈಪ್ ಸ್ಟೀಲ್ ಮಿಕ್ಸ್ ಇರ್ತದೆ, ಹಂಗಾಗಿ ಅವು ಜಾಸ್ತಿ ತುಕ್ಕಿಡಿಯಲ್ಲ. ಸೆಕೆಂಡ್ಸ್ ಯೂಸ್ ಮಾಡಿರೋದಲ್ಲ? ಸೆಕೆಂಡ್ಸ್ ಹೊಸದ್ ಬಂದು 3 ಚಿಲ್ಲರೆ. ಈಗ ಇಷ್ಟೇ ಸ್ಟ್ರೆಂತ್ ಇರೋ ಬೋರ್ ಪೈಪ್ ಅಷ್ಟೇ ಸ್ಟ್ರೆಂತ್ ಇರೋದು ಕಬ್ಬಣ ಹಾಕ್ಬೇಕು ಅಂದ್ರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಹೌದು, ಅದು ಕಾಸ್ಟ್ಲಿ ಆಗುತ್ತದೆ. ಅದ್ರಲ್ಲೂ ನಮಗೆ ಜಾಸ್ತಿ ಇಷ್ಟೇ ಸೆಟ್ ಮಾಡ್ಬೇಕು ಅಂದ್ರೆ 5 ಲಕ್ಷ ಬಿದ್ದೋಗ್ತದೆ. ಹೌದೌದು ಅಂಕಲ್. ನಮ್ 3 ಲಕ್ಷಕ್ಕೆ ನಮ್ಗಾಗುವಂತ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಅಂಕಲ್. ಇವಾಗ ಏನಂದ್ರೆ ಇವಾಗ ಹಿಂಗ್ ಬಂದು ಈಗೇನೊಂದ್ 6 ಅಡಿ 7 ಅಡಿ ಜಾಗ ಇದೆ. ಸರಿ, ಒಂದ್ ಕಡೆ ಇಷ್ಟ ಮಾತ್ರ ಈ ಒಂದು ಸೈಡ್ ಏನ್ ಕಾಣಿಸ್ತಿದೆ ಇಷ್ಟ ಮಾತ್ರ ಸಾಕೊಂಡು ಒಂದ್ 50 ಕುರಿ ಸಾಕ್ತಾರೆ ಅಂತ ಅನ್ಕೊಳ್ಳಿ. ಸೊ ಇಷ್ಟಕ್ಕೆ ಒಂದು ಶೀಟ್ ಹಾಕೊಂಡು ಈ ರೀತಿ ಗೋಡೆ ಕಾಂಪೌಂಡ್ ಹಾಕೊಂಡು ಈ ರೀತಿ ಒಂದು ಎಲಿವೇಟೆಡ್ ಹೈಟೆಕ್ ಆಗಿ ಸ್ವಲ್ಪ ಮೇಲ್ಗೆ ಅಟೆಂಡ್ ಮಾಡ್ಕೊಳಕ್ಕೆ ಎಷ್ಟು ಖರ್ಚು ಆಗ್ಬೋದು ಅಂಕಲ್? ಇದಕ್ಕೆ ಇದು ಒಂದು ಭಾಗಕ್ಕೆ 6 ಅಡಿ ಅಗಲ, 6 ಅಡಿ ಉದ್ದ, 36 ಅಡಿ ಉದ್ದ, 6 ಅಡಿ ಅಗಲಕ್ಕೆ. ಹೌದು, ಇದು ಇಷ್ಟಕ್ಕೇನೆ. ಬೇರೆ ಇದನ್ನ ಮೇಲ್ಗಡೆ ಟಾಪ್ ಮಾಡ್ಬೇಕಲ್ಲ, ಆಲ್ ರೌಂಡಿಂಗ್ ಇಷ್ಟ ಬರ್ತದಲ್ಲ. ಅದರಿಂದ ಏನ್ ಮಾಡ್ತದೆ ಅಂದ್ರೆ ಅದಕ್ಕೂ 1 ರಿಂದ 1.5 ಲಕ್ಷ ರೂಪಾಯಿ ಅಷ್ಟು ಅವ್ರಿಗೆ ಮಾಡ್ಕೊಬಹುದು. ಅಕಸ್ಮಾತ್ ಇವಾಗ ಅವ್ರಿಗೆ ಏನೋ ಒಂದ್ ಶೀಟ್ ಇರುತ್ತೆ, ಒಂದ್ ಗೋಡೆ ಇದ್ಕೊಂಡು ಒಂದ್ ಶೀಟ್ ಹಾಕೊಂಡು ಅದು ಬೆಸ್ಟ್. ಒಂದ್ ಹೈಟೆಕ್ ಈ ತರ ಒಂದು ಮ್ಯಾಟ್ ಹಾಕೊಂಡ್ ಮಾಡ್ತಾರೆ ಅಂದ್ರೆ ಈ ಒಂದು ಸ್ವಾಮಿ ಒಂದು 5 ರಿಂದ 6 ಬೋರ್ ಪೈಪ್ ತಗೊಂಡ್ರೆ ಒಂದ್ 5-6 ಬೋರ್ ಪೈಪ್ ಒಂದ್ 10,000 ಬೀಳ್ತದೆ. ಬೋರ್ ಪೈಪ್ಗೆ ಒಂದ್ 5 ರಿಂದ 6 ಬೋರ್ ಪೈಪ್ ತಗೊಂಡ್ರೆ 5 ಸ್ವಾಮಿ ಬೋರ್ ಪೈಪ್ ತಗೊಂಡು ಇದಕ್ಕೆ ಹ್ಯಾಂಗಲ್ಗಳು ತಗೊಂಡು ಇದಕ್ಕೂ ನಿರ್ಮಾಣ ಮಾಡ್ಕೊಬಹುದು. ಏನು ತೊಂದರೆ ಆಗಲ್ಲ. ಇದರಲ್ಲಿ ನಮಗೆ ಕಮ್ಮಿ ಬಡ್ಜೆಟ್ ಅಂದ್ರೆ ಇದ್ರಲ್ಲೂ ಅನುಕೂಲತೆ ಮಾಡ್ಕೊಂಡು ಗೋತ್ಕೆನಾ 1 ರಿಂದ 1.25 ಅಡಿ ಅಷ್ಟು ಅಗಲ ಇಟ್ಟು ಮೇವು ಆಚೆ ಕಡೆ ಹುಲ್ಲು ಆಚೆ ಬೀಳದಂಗೆ ಮಾಡ್ಕೊಂಡು ಅವಕ್ಕೆ ಸರಾಗವಾಗಿ ಈ ಮ್ಯಾಟ್ ಇಂದ 18 ಇಂಚು ಉದ್ದ ಹೈಟ್ ಇಟ್ಕೊಂಡು ಅದ್ರ ಕಾಲ ಅಷ್ಟು ಇಟ್ಕೊಂಡು ಅದು ತಲೆ ತಿಂದು ನುಗ್ಸಿ ತಿನ್ನೋ ಅಷ್ಟು ಮಾತ್ರ. ಇದು ಬಂದು 8 ಇಂಚ್ ಇಡಬೇಕು. 8 ಇಂಚ್ ಇಡಬೇಕು. ಕೊಂಬುಗಳು ಜಾಸ್ತಿ ಬರ್ತವೆ, ಅವಾಗ ತೊಂದರೆ ಆಗುತ್ತೆ. 8 ಇಂಚ್ ಇಟ್ರೆ ಅದ್ರಿಗೆ ಅನುಕೂಲ ಜಾಸ್ತಿ ಆಗುತ್ತೆ. ಆ ರೀತಿನೂ ಮಾಡ್ಕೊಬೋದು. ಅದನ್ನ ನೆಲದಿಂದ ಓಡಾಡೋದ್ ಮಾಡ್ಕೊಂಡಾಗ ಅವ್ರಿಗೆ ಕಾಸಿನ ಸೇವು ಜಾಸ್ತಿ ಆಗುತ್ತೆ. ಇದಕ್ಕೂ ಹೈಟೆಕ್ ಮಾಡ್ಕೊಬೇಕು ಅಂದ್ರೆ ಇದು ಮ್ಯಾಟ್ಗೆ ಜಾಸ್ತಿ ನೆಲದಲ್ಲಿ ಆರಾಮ ಓಡಾಡ್ಕೊಂಡು ತೊಂದ್ರೆ ಇರಲ್ಲ. ನಮ್ ಕೈಯಾಗ ಆಗಲ್ಲ, ಹತ್ತಕ್ ಆಗಲ್ಲ ಅನ್ನೋರು ಮಾಡ್ಕೊಬೋದಲ್ಲ. ಏನು ಹುಷಾರಿಲ್ಲ ಅಂದ್ರೆ ಮೇಲೆ ಹತ್ಬೇಕು ಇಳಿಬೇಕು ಇಲ್ಲ ಏನು ಇರಲ್ಲ, ಕೆಳಗಡೆ ಆರಾಮಾಗಿರುತ್ತೆ. ನೋಡಿ ಈಗ ಎಲ್ಲ ಕರೆಕ್ಟ್ ಆಗಿದೆ. ನಾವು ವಯಸ್ಸಾಗಿರೋರು ಹುಲ್ಲು ಪಲ್ಲು ಇನ್ನೊಂದ್ ಮತ್ತೊಂದ್ ಎಲ್ಲಾ ರೀತಿ ಹಾಕ್ಬೋದು, ಮೇವ್ ಹಾಕ್ಬೋದು, ಯಾವ್ ತಿಂತಾವೆ ಅಂತ ನೋಡ್ಬೋದು, ಹತ್ರದಿಂದ ನೋಡ್ಬೋದು. ಎಲ್ಲಾನು ಅನುಕೂಲ ಇರುತ್ತೆ. ಆಚೆ ಕಡೆ ನೀರಿಟ್ಟಿದೀನಿ, ಒಳಗಡೆ ಇಟ್ಟಿಲ್ಲ. ತುಂಬಾ ಸ್ಪೆಷಲ್ ಆಗಿದೆ ಅದಂತ. ಹೌದು, ಆಚೆ ಕಡೆ ನೀರಿಟ್ಟಾಗ ತೋರಿಸ್ಬಿಡಿ ಅಂಕಲ್ ಅದನ್ನ ನಡೀರಿ. ಯಾವ ರೀತಿ ಇಟ್ಟಿದ್ದೀನಿ ಅಂದ್ರೆ ಪಿಚ್ಕೆ ಮೇಲೆ ನೀರ್ ಬೀಳ್ಬಾರ್ದು. ಪಿಚ್ಕೆ ಮೇಲೆ ನೀರ್ ಬಿದ್ರೆ ಅಂದ್ರೆ ಈ ಒಳಗಡೆ ಇದ್ರೆ ನೀರ್ ಗಲೀಜಾಗದೆ ಜಾಸ್ತಿ ಆಗ್ಬಿಡುತ್ತೆ. ಅದು ಪಿಚ್ಕೆ ಬೀಳ್ತದ ಸ್ವಾಮಿ. ಇದು 4 ಅಡಿದು 4 ಅಡಿ ಸಿಗ್ತದೆ. 4 ರಿಂದ 5 ದಿನಕ್ಕೆ ನೀರ್ ಹಿಡಿತದೆ. ಒಂದ್ಸರಿ ತುಂಬಿದ್ರು ಸಂಜೆವರೆಗೂ ನೀರ್ ಕುಡಿತದೆ ಮರಿಗಳಿಗೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿ ಅದನ್ನ 8 ಇಂಚ್ ಕಟ್ ಮಾಡಿ ತಲೆ ಇಟ್ಟು ಕುಡಿಯೋಷ್ಟು ನೀರಿಗೆ ಅನುಕೂಲ ಮಾಡಿದಾಗ ಇದ್ರದ್ದು ಅನುಕೂಲ ಜಾಸ್ತಿ ಆಗುತ್ತೆ. ಪಿಚ್ಕೆ ಬೀಳಲ್ಲ.
ತೊಂದರೆ ಆಗಲ್ಲ. ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಎರಡು ಇಟ್ಟಿದ್ದೀನಿ. ಓಕೆ ಅಂಕಲ್. 125 ಮರಿಗೆ ಎರಡು ಇಟ್ಟಿದ್ದೀನಿ. ಆ ಕಡೆ ಬನ್ನಿ ಅಂಕಲ್, ಆ ಕಡೆ ಒಂದ್ ಗಾನ್ಗೆ ಇದೆಯಲ್ಲ ತೋರ್ಸೋಣ ಬನ್ನಿ ನಡೀರಿ. ಸೊ ಇಲ್ಲಿ ಏನು ನೋಡಿ ಇಲ್ಲಿ ಆ ಭಾಗದಲ್ಲಿ ಆಚೆ ಇಟ್ಟಿದ್ದೀನಲ್ವಾ, ಇದು 8 ಅಡಿ ಇದೆ ಅಲ್ವಾ, ಇದು 8 ಅಡಿಗೆ ಈ ಪೋರ್ಷನ್ ಬಂದು 8 ಅಡಿ ಇದೆ. 8 ಅಡಿ ಇಲ್ಲಿ ಈ ಕಡೆನೂ ಮರಿಗಳು ಮೇಯ್ತವೆ, ಈ ಕಡೆನೂ ಮರಿ ಮೇಯ್ತವೆ. ಈ ಕಡೆ ಒಂದು ಗೊಂದ್ಕೆ ಇಟ್ಟಿದ್ದೀನಿ ನೋಡಿ. ಓಕೆ. ಈ ಕಡೆ ಒಂದು ಏಕ 36 ಅಡಿನೂ ಒಂದೇ ಗೊಂದ್ಕೆ ಬಂದೈತೆ. ಅಲ್ಲಿ ಎಕ್ಸ್ಟ್ರಾ ಇರೋ ಮರಿಗಳೆಲ್ಲ ಬಂದು ಇಲ್ಲಿ ಈ ಕಡೆ ಮೇಯ್ತವೆ. ಈ ಕಡೆ ಬೇಕಾದ್ರೂ ಮೇಯ್ಬಹುದು, ಆ ಕಡೆ ಬೇಕಾದ್ರೂ ಮೇಯ್ಬಹುದು. ಇದು ನಿಮ್ಮ ಹಳೆ ಶೆಡ್. ಇದು ಹಳೆ ಶೆಡ್ ನಂದು. ಹೌದೌದು. ನೋಡಿ ಇದು ಬಂಡೂರು. ಹೌದು. ಬಂಡೂರು ಮರಿಗಳು ಇದ್ರಾಗೆ. ಇದ್ ಕಡೆ ಬಂದು ಮೇಕೆ ಇಲ್ಲವೆ. ಮೇಕೆ ಒಂದು 60-70 ಮೇಕೆಗಳು ಇಲ್ಲಿ ಮೇಯ್ತಾವೆ. ಇದರಲ್ಲಿ ಓಡಾಡಕ್ ನಾನು ಇದಕ್ಕೆ ಯಾವ್ದೋ ನೀರು ಬೀಳ್ದಂತೆ 2 ಶೆಡ್ ನ ಜಾಯಿನ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ನೀರ್ ಬೀಳ್ಬಾರ್ದು ಅಂತ. ಹೌದು, ಅದಕ್ಕೆ ಒಂದು ಇದು ಮಾಡಿದೀನಿ, ಪ್ಲಾಸ್ಟಿಕ್ ಇಂದ ಮಾಡಿ ಅದನ್ನು ಅನುಕೂಲ ಮಾಡಿದೀನಿ. ಹೆಂಗಾಗುತ್ತೆ ಅಂತಂದ್ರೆ ಯಾವಾಗ ಬೇಕಾದ್ರೂ ಹುಲ್ ಬೇಕಾದ್ರೂ ಇಟ್ಕೊಬಹುದು. ಒಂದ್ 2-3 ಹೊರ ಇಲ್ಲಿ. ಹೌದೌದು. 2-3 ಹೊರ ಹುಲ್ಲು ಇಟ್ಕೊಬಹುದು. ನಾವು ಓಡಾಡಕ್ಕೆ ಲೈಟ್ ಹಾಕಿದೀನಿ ಒಂದು. ಎಲ್ಲಾ ರೀತಿನೂ ಅನುಕೂಲ ಆಗೋ ರೀತಿ ಮಾಡಿದೀನಿ. ಇದ್ರಲ್ಲಿ ಇತಿಹಾಸಗೆ 2 ಕಡೆಯಿಂದ ಭಾಗ ಮಾಡಿರೋದ್ರಿಂದ 80 ಮರಿ ಬಿಡ್ಬೋದು, ಜಾಸ್ತಿ ಮರಿ ಬಿಡ್ಬೋದು. ಪ್ಲಸ್ ಪಾಯಿಂಟ್ ಅದೇ ಅಂಕಲ್. ಹೌದು. ಇಷ್ಟು ಚಿಕ್ಕ ಶೆಡ್ ಅಲ್ಲಿ ಇಷ್ಟೊಂದು ಮರಿ ಬಿಡ್ಬೋದು ಅಂದ್ರೆ ಆಶ್ಚರ್ಯ ಆಗುತ್ತೆ. ಇಲ್ಲ, ಈಗ ಮಾಡ್ಕೊಳ್ಳೋ ವಿಧಾನ ನಮ್ಗೆ ತಿಳಿದಷ್ಟು ನಾವ್ ಯಾವ ರೀತಿ ಮಾಡ್ಕೊಬೇಕು ಅಂತ ಗೊತ್ತಾಗ್ತಾ ಇದ್ರೆ ಎಲ್ಲಾ ರೀತಿನೂ ಗೊತ್ತಾಗ್ತದೆ. ಈಗ ನಮ್ದೇ ಶೆಡ್ ನಿಮ್ದಕ್ಕೆ ಹೋಲ್ಸ್ಕೊಂಡ್ರೆ ಸೇಮ್ ಹತ್ತತ್ರ ಇಷ್ಟೇ ಇದೆ. ಸೇಮ್ ಅಲ್ಲ, ಇಷ್ಟೇನೆ. ಆದ್ರೆ ಏನಂದ್ರೆ ನಮ್ಗೆ 50 ಮರಿ ಬಿಡೋಕೆ ನನ್ಗೆ ಯೋಚನೆ ಆಗ್ಬಿಟ್ಟಿದೆ. ಇಲ್ಲ, ಅದ್ರಾಗ ಏನ್ ಮಾಡ್ತೀವಿ ಅಂದ್ರೆ ನೀವು ಬ್ರೀಡಿಂಗ್ ಪರ್ಪೋಸಿಂಗ್ ಮಾಡೋಕೆ ವೆರಿವೇಶನ್ ಮಾಡ್ಕೊಳಕ್ಕೆ ನೆಲದಾಗೆ ಬಿಟ್ಕೊಂಡಿರೋದ್ರಿಂದ ನಿನ್ಗೆ ಅಲ್ಲಿ ತೊಂದ್ರೆ ಆಗ್ತಾ ಇದೆ. ಅದ್ರಲ್ಲೇ ಹುಲ್ಲಿಟ್ಕೊಬೇಕು, ಅದ್ರಲ್ಲೇ ನೀನು ಇರ್ಬೇಕು. ನಾನು ಏನು ಇರಂಗಿಲ್ವಲ್ಲ, ಮರಿಗೆ ಓಸ್ಕರನೇ ಅದಿರೋದು. ಅದ್ರಾಗ 2 ತರ ಮಾಡಿದಾಗ ನೀನು ಇರ್ಬೇಕಾಗ್ತದಲ್ಲ, ಹಂಗಾಗಿ ನಿನ್ಗೆ ತೊಂದ್ರೆ ಕಾಣಿಸ್ಬಹುದು. ಬೇಕಾದ್ರೆ ಜಾಗ ನಿಜ. ಆದ್ರೆ ನನ್ಗೆ ಇಷ್ಟ ಆಗಿದೆ ಏನಂದ್ರೆ ಅದೇ ಏನ್ 2 ಕಡೆ ಮೇಯದ್ ಮಾಡ್ಕೊಂಡಿದಿರಲ್ಲ ಸರ್. 8 ಅಡಿಗೆ 4 ಅಡಿಗೆ ಇಟ್ಟು ಮಾಡೋರವ್ರೆ. ಈಗ 4 ಅಡಿಗೆ ಸಾಕು ಮರಿ ಅಂತ. ಎಳಗಾ ಮರಿಗಳು 4 ಅಡಿ ಇಟ್ರೆ ಮೇಯಕ್ಕೆ ಹಿಂದೆಗಡೆ ಇನ್ನೊಂದ್ ಹೋಗಿ ಮರಿ ನೀರ್ ಕುಡಿಯಕ್ ಆಗಲ್ಲ. ಒಂದು ತಿಂತಾ ಇರ್ತದೆ, ಇನ್ನೊಂದು ಅಡ್ಡ ನಿಂತಿರ್ತದೆ. 8 ಅಡಿ ಅಗಲ ಇಕ್ಕದ್ರೆ 2 ಕಡೆ ವಿಭಾಗ ಇದ್ರೆ ಸೆಂಟರ್ನಾಗೆ ಜಾಗ ಇರ್ತದೆ, ಹೋಗಿ ನೀರ್ ಕುಡಿದ್ ಬರ್ತವೆ. 36 ಅಡಿ ಅಗಲದಾಗ ಉದ್ದಕ್ಕೆ ಒಂದೇ ತರ ನೀರ್ ಇಟ್ಟಿದ್ದೀನಿ. ಎಲ್ಲೂ ಪಿಚ್ಕೆ ಬೀಳಲ್ಲ. ಅಲ್ಲೇ ನೆಲ್ಲಿ ಮಾಡಿದೀನಿ. ನೆಲ್ಲಿ ಓಪನ್ ಮಾಡಿ ಆಚೆ ನಿಂತ್ಕೊಂಡು ಓಪನ್ ಮಾಡಿದ್ರೆ ನೀರ್ ಕುಡಿತವೆ. ಈಚೆ ಕಡೆಯಿಂದ ಹುಲ್ಲಾಕಕ್ಕೆ ನಾನು ನಿಂತ್ಕೊಂಡು ಹುಲ್ಲಾಕ್ಬಹುದು. ಒಳಗಡೆಗೆ ಹೋಗಂಗೆ ಅದು. ನಾನು ಯಾವ್ದೇ ಕಾರಣಕ್ಕೂ ಒಳಗಡೆಗೆ ಹೋಗೋದು ಏನೋ ನಮ್ಮ ಹುಷಾರಿಲ್ಲ ಅಂದ ರೀತಿ ಬಿಟ್ರೆ ಇನ್ ಯಾವ್ದೇ ಕಾರಣಕ್ಕೂ ನಾನು ಒಳಗಡೆ ಹೋಗಂತ ಪೊಸಿಷನ್ ಇಲ್ಲ. ಆ ಮರಿಗಳನ್ನ ಕೆಳಗಡೆ ಇಳ್ಸಕ್ಕೆ ಮೇಲೆ ಹಚ್ಚಕ್ಕೆ ಅದು ಏನು ಮಾಡ್ಕೊಂಡಿಲ್ಲ, ನೀವು ಸುಮ್ನೆ ಖರ್ಚು ಮಾಡಿ. ಹೌದು. ಈಗ ಅದನ್ನ ಅಲ್ಲಿ ನಾನು ಡೋರ್ ಮಾಡಿದ್ದೀನಲ್ವಾ, ಡೋರ್ ಹತ್ರ ಒಂದೇ ಒಂದು ಮೆಟ್ಲು ಮಾಡಿ ಹಾಕೊಂಡ್ರೆ ಮರಿ ಇಳಿತವೆ, ಹತ್ತುತ್ತವೆ. ಆ ರೀತಿ ಮಾಡಿಕೊಂಡಿದೀನಿ. ಓಕೆ ಅಂಕಲ್, ಈ ವಿಡಿಯೋ ಹೊಸದಾಗಿ ಮಾಡೋರ್ಗೆ ತುಂಬಾ ಯೂಸ್ ಆಗುತ್ತೆ ಅಂಕಲ್. ಮಾಡ್ಲಿ ಸ್ವಾಮಿ, ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರಿಗೂ ಹೇಳಿ, ಸ್ಲಾಬ್ ಇಂದ ಮಾಡಿ, ಸುತ್ತು ಆಲ್ ರೌಂಡ್ ಸ್ಲಾಬ್ ಮಾಡಿ, ಮನೆ ಪಕ್ಕ ಇದ್ರೆ ಕಾಸು ಕಮ್ಮಿ ಆಗುತ್ತೆ. ಮೇಲೆ ಟಾಪ್ ಒಂದ್ ಹಾಕಳಿ, ಆಮೇಲೆ ನಿಮ್ಗೆ ಹೈಟೆಕ್ಗೆ ಅದ್ರಲ್ಲೇ ಫೋಲ್ ಬರ್ತದೆ. ಅಂಕಲ್ ಮತ್ತೆ ಇನ್ನೊಂದು ಕೇಳ್ಬೇಕು, ಈಗ ನೀವು ನೋಡಿ ಹಳೆ ಶೆಡ್ ಗೆ ತಗಡಿ ಶೀಟ್ ಹಾಕಿದಿರಾ? ಹೌದು ಸರ್. ಈ ಶೀಟ್ ಗೆ ಸ್ವಲ್ಪ ಕಾಸ್ಟ್ಲಿ ಆದ್ರೆ ಈ ಶೀಟ್ ಹಾಕಿದೆ ಏನು ಇದು ಹೀಟ್ ಆಗದಂಗೆ ಇರ್ತದೆ ಅಂತ ಹೇಳಿದ್ರು. ಅಂಗಡಿಯವ್ರು ಏನ್ ಮಾಡಿದ್ರು ಅಂದ್ರೆ, ಅಣ್ಣವ್ರೆ ಇದನ್ನ ಹಾಕ್ತಾ ಇದೀಯಾ, ಬೇಡ ಇದನ್ನ ಹಾಕು ನೀನು ಅಂದ್ರು. ಇದಾಗದೆ ನನ್ಗೆ ಅನುಕೂಲ, ಒಳ್ಳೇದಾಗುತ್ತೆ. ಒಳ್ಳೇದಾಗಿದೆ ಕೂಡ, ಒಳ್ಳೇದಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಆಯ್ತು ಸರ್. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿ.